ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಸುಧಾ ಶ್ರೀನಿವಾಸ್. ಈ ವಿಡಿಯೋದಲ್ಲಿ ಧ್ವಜಸ್ತಂಭದ ಪ್ರಾಮುಖ್ಯತೆಯನ್ನು ತಿಳಿಯೋಣ. ಧ್ವಜಸ್ತಂಭಕ್ಕೆ ಇಷ್ಟೊಂದು ಮಹತ್ವವೇಕೆ? ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಧ್ವಜಸ್ತಂಭಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲಾಗುತ್ತದೆ. ಇದಕ್ಕೆ ಪ್ರಮುಖ ಕಾರಣವೆಂದರೆ ಗರ್ಭಗುಡಿಯಲ್ಲಿರುವ ದೇವರ ನೇರ ದೃಷ್ಟಿ ಪ್ರಥಮವಾಗಿ ಧ್ವಜಸ್ತಂಭದ ಮೇಲೆ ಬೀಳುತ್ತದೆ. ಯಾವುದೇ ದೇವಾಲಯವಿರಲಿ, ದೇವರ ಮೊದಲ ನೋಟ ಧ್ವಜಸ್ತಂಭದ ಮೇಲೆಯೇ ಇರುತ್ತದೆ. ಅಷ್ಟೇ ಅಲ್ಲದೆ ಆಕಾಶದಿಂದ ಬರುವ ಪ್ರಥಮ ಸೂರ್ಯ ಕಿರಣಗಳು ಸಹ ಈ ಧ್ವಜಸ್ತಂಭವನ್ನು ಹೀರಿಕೊಳ್ಳುತ್ತವೆ. ಈ ಪ್ರಥಮ ಸೂರ್ಯ ಕಿರಣಗಳನ್ನು ಆರುಷಿ ಎಂದು ಕರೆಯಲಾಗುತ್ತದೆ. ಎಲ್ಲ ಯುಗಗಳಲ್ಲಿಯೂ ಹಳೆಯ ದೇವಾಲಯಗಳನ್ನು ನೋಡಿದಾಗ ಧ್ವಜಸ್ತಂಭದ ಮೂಲಕವೇ ಭಗವಂತನನ್ನು ಸಮೀಪಿಸುವ ಸಂಪ್ರದಾಯವಿತ್ತು. ಉದಾಹರಣೆಗೆ ತಿರುಪತಿಯಲ್ಲಿ ಕೂಡ ಧ್ವಜಸ್ತಂಭದ ಮುಖಾಂತರವೇ ದೇವರ ಬಳಿ ಹೋಗಬೇಕಾಗುತ್ತದೆ. ಇಂದು ದೇವಾಲಯಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬರು ಧ್ವಜಸ್ತಂಭವನ್ನು ಮುಟ್ಟಿ ನಮಸ್ಕರಿಸುವ ಭಾಗ್ಯವನ್ನು ಪಡೆದರೆ ಅತ್ಯಂತ ಒಳ್ಳೆಯ ಯೋಗ ದೊರೆಯುತ್ತದೆ. ಇದಕ್ಕೆ ಕಾರಣ ಭಗವಂತನ ಪರಿಪೂರ್ಣ ಅಂಶ ಆ ಧ್ವಜಸ್ತಂಭದಲ್ಲಿರುತ್ತದೆ. ನಾವು ವಿಗ್ರಹವನ್ನು ಮುಟ್ಟಲು ಸಾಧ್ಯವಿಲ್ಲ, ಗರ್ಭಗುಡಿಯೊಳಗೆ ಹೋಗಲೂ ಸಹ ಸಾಧ್ಯವಿಲ್ಲ. ಆದರೆ ಗರ್ಭಗುಡಿಯಿಂದ ಹೊರಹೊಮ್ಮುವ ಶಕ್ತಿ ಲಹರಿಗಳು, ಅಲೆಗಳು ಧ್ವಜಸ್ತಂಭದ ಸುತ್ತಲೂ ವೈಫೈ ತರಹ ಕಾರ್ಯನಿರ್ವಹಿಸುತ್ತವೆ. ಹಾಗಾಗಿ ಧ್ವಜಸ್ತಂಭದ ಮೂಲಕವೇ ನಾವು ದೈವಿಕ ಶಕ್ತಿಯನ್ನು ಸಂಪರ್ಕಿಸಬಹುದು. ಧ್ವಜಸ್ತಂಭವನ್ನು ಸ್ಪರ್ಶಿಸುವುದು ಸ್ಪರ್ಶನಂ ಪಾಪನಾಶನಂ. ಸ್ಪರ್ಶಿಸುವುದರಿಂದ ಪಾಪಗಳು ನಾಶವಾಗುತ್ತವೆ ಮತ್ತು ದರ್ಶನಂ ಮೋಕ್ಷ, ದರ್ಶನದಿಂದ ಮೋಕ್ಷ ಎಂಬ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಆದರೆ ಧ್ವಜಸ್ತಂಭವನ್ನು ಸ್ಪರ್ಶಿಸುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಕೆಲವು ಕಡೆ ನಿಯಮ ನಿಬಂಧನೆಗಳಿರುತ್ತವೆ ಮತ್ತು ಕೆಲವರು ಧ್ವಜಸ್ತಂಭವನ್ನು ಮುಟ್ಟಲು ಬಿಡುವುದಿಲ್ಲ. ವಸ್ತುಗಳನ್ನು ಧ್ವಜಸ್ತಂಭದ ಮೇಲೆ ಇಡುವುದು ಅಥವಾ ತಲೆ ಇಟ್ಟು ನಮಸ್ಕರಿಸುವಂತಹ ಕೃತ್ಯಗಳಿಂದ ದೂರವಿರಬೇಕು. ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಅತಿ ಮುಖ್ಯ. ಧ್ವಜಸ್ತಂಭದ ನೇರವಾಗಿ ಭಗವಂತನ ಕೃಪೆ ಮತ್ತು ಆಶೀರ್ವಾದವಿರುತ್ತದೆ. ನಮ್ಮ ಸಂಕಲ್ಪಗಳು ಮತ್ತು ಮನಸ್ಸಿನ ಆಸೆಗಳನ್ನು ಈಡೇರಿಸಿಕೊಳ್ಳಲು ಸುತ್ತಮುತ್ತಲಿನ ವಸ್ತುಗಳ ಕಡೆಗೆ ಗಮನ ಹರಿಸದೆ ಏಕಾಗ್ರಚಿತ್ತದಿಂದ ಧ್ವಜಸ್ತಂಭದ ಆದಿ ಅಂದರೆ ಕೆಳಗಿನ ಭಾಗ ಮತ್ತು ಅಂತ್ಯ ಮೇಲಿನ ಭಾಗ ಎರಡನ್ನೂ ದರ್ಶನ ಮಾಡಿ ಪ್ರಾರ್ಥಿಸಬೇಕು. ಹೀಗೆ ಮಾಡಿದರೆ ದೇವರ ಪರಿಪೂರ್ಣ ಆಶೀರ್ವಾದ ಲಭಿಸುತ್ತದೆ. ಇದು ನಮ್ಮಲ್ಲಿರುವ ದುಷ್ಟಶಕ್ತಿಗಳನ್ನು 50% ಹೊರಹಾಕಿ ದೈವಶಕ್ತಿ ಮತ್ತು ಭಗವಂತನ ಕೃಪೆಗೆ ಪಾತ್ರರಾಗಲು ಸಹಾಯ ಮಾಡುತ್ತದೆ. ಹೀಗೆ ಧ್ವಜಸ್ತಂಭ ತುಂಬ ಪ್ರಾಮುಖ್ಯವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಹೊಸ ವಿಚಾರದೊಡನೆ ಭೇಟಿಯಾಗೋಣ. ಧನ್ಯವಾದಗಳು.